ಎಲ್ಲರಿಗೂ ನಮಸ್ಕಾರ. ಸಾಹಿತ್ಯ ದೀಪಿಕೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. 2013ನೇ ಸಾಲಿನಲ್ಲಿ ನಡೆದಂತಹ ಕನ್ನಡಕ್ಕೆ ಸೆಟ್ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ. ಪ್ರಶ್ನೆ ಸಂಖ್ಯೆ 35. ರೋಗ ನಿವಾರಣೆಗೆ ಮಾಡಿದ ಉಪಾಯ ಮತ್ತು ಪರಿಣಾಮಗಳು. 1. ಸಸ್ಯ ಔಷಧಿಗಳನ್ನು ಹಿಂಡಿ ದೇಹದ ಮೇಲೆ ಹಚ್ಚಿದ್ದು. 2. ಔಷಧಿಗಳಿಂದ ಮಾಡಿದ ಉಂಡೆಗಳನ್ನು ಮದ್ದು ಮಾಡಿ ತಿನ್ನಿಸಿದ್ದು. 3. ಹಾವಿನ ಪೊರೆಯಂತೆ ಚರ್ಮ ಸುಲಿದು ಮೈ ಹೊಳೆಯುವಂತೆ ಆಗಿದ್ದು. 4. ವ್ಯಾಧಿಯ ಕರಿಯ ಬಣ್ಣವು ಹೋಗಿ ಮೈಯೆಲ್ಲ ಬಿಳಿ ಬಣ್ಣ ಆಗಿದ್ದು. ಇಲ್ಲಿ ಆಯ್ಕೆಗಳು 1 ಮತ್ತು 3, ಬಿ 2 ಮತ್ತು 4, ಸಿ 2 ಮತ್ತು 3, ಡಿ 3 ಮತ್ತು 4 ಅಂತ ನೀಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ ಸಿ 2 ಮತ್ತು 3. ಔಷಧಿಗಳಿಂದ ಮಾಡಿದ ಉಂಡೆಗಳನ್ನು ಮದ್ದು ಮಾಡಿ ತಿನ್ನಿಸಿದ್ದು. ಅಷ್ಟೇ ಅಲ್ಲದೆ 3ನೇದು ಹಾವಿನ ಪೊರೆಯಂತೆ ಚರ್ಮ ಸುಲಿದು ಮೈ ಹೊಳೆಯುವಂತೆ ಆಗಿದ್ದು. ಇದು ಸರಿಯಾದ ಉತ್ತರ ಆಗಿದೆ. ಇನ್ನು ಮುಂದುವರೆದು ಹೇಳಿಕೆ ವಿವರಣೆ ಆಧಾರಿತ ಬಹು ಆಯ್ಕೆಯ ಮಾದರಿ ಈ ಪ್ರಶ್ನೆಗಳನ್ನು ಇಲ್ಲಿ ನಾವು ನೋಡಬಹುದು. ಇಲ್ಲಿ ಹೇಳಿಕೆಗಳನ್ನು ನೀಡಲಾಗಿರುತ್ತದೆ. ಆಮೇಲೆ ಅದಕ್ಕೆ ಪೂರಕ ಅಥವಾ ಸಮರ್ಥನೆ ಎಂಬಂತೆ ಇಲ್ಲಿ ವಿವರಣೆಗಳನ್ನು ನೀಡಲಾಗಿದೆ. ಇಲ್ಲಿ ಹೇಳಿಕೆಗೆ ಮತ್ತು ವಿವರಣೆಗೆ ಹೊಂದಿಕೆಯಾಗಿದೆಯೋ ಅಥವಾ ಇಲ್ಲೋ ಎನ್ನುವುದನ್ನು ನಾವಿಲ್ಲಿ ನೋಡಬೇಕು. ಹೇಳಿಕೆ: ಮನಸಿಜನ ಮಾಯೆ ವಿಧಿ ವಿಲಸನದ ನೆರಂಬಂಡೆಯೇ ಕೊಂದು ಕೂಗದೆ ನರರಂ. ವಿವರಣೆ: ಕಾಮನ ಮಾಯೆ ವಿಧಿಯ ಸಹಾಯ ಪಡೆಯದೆ ಮಾನವನನ್ನು ಕೊಲ್ಲುತ್ತದೆ ಅಂತ ಇಲ್ಲಿ ವಿವರಣೆಯನ್ನು ನೀಡಲಾಗಿದೆ. ಆಯ್ಕೆಗಳು: ಎ ಹೇಳಿಕೆ ಸರಿ, ವಿವರಣೆ ತಪ್ಪು. ಬಿ ಹೇಳಿಕೆ ಸರಿ, ವಿವರಣೆ ಸರಿ. ಸಿ ಹೇಳಿಕೆ ತಪ್ಪು, ವಿವರಣೆ ತಪ್ಪು. ಡಿ ಹೇಳಿಕೆ ತಪ್ಪು, ವಿವರಣೆ ಸರಿ ಅಂತ ಈ ರೀತಿಯಾಗಿ ಇಲ್ಲಿ ಪ್ರಶ್ನೆಯನ್ನು ನೀಡಲಾಗಿದೆ. ಆಯ್ಕೆಗಳನ್ನು ಇಲ್ಲಿ ನೀಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ಹೇಳಿಕೆ ಸರಿ, ವಿವರಣೆ ತಪ್ಪು. ಪ್ರಶ್ನೆ ಸಂಖ್ಯೆ 37. ಅಪಾರೆ ಕಾವ್ಯ ಸಂಸಾರೇ ಕವಿರೇವ ಪ್ರಜಾಪತಿ. ವಿವರಣೆ: ಅಪಾರವಾದ ಕಾವ್ಯ ಜಗತ್ತಿಗೆ ಕವಿಯೇ ಸೃಷ್ಟಿಕರ್ತ. ಆಯ್ಕೆಗಳು: ಎ ಹೇಳಿಕೆ ತಪ್ಪು, ವಿವರಣೆ ತಪ್ಪು. ಬಿ ಹೇಳಿಕೆ ತಪ್ಪು, ವಿವರಣೆ ಸರಿ. ಸಿ ಹೇಳಿಕೆ ಸರಿ, ವಿವರಣೆ ಸರಿ. ಡಿ ಹೇಳಿಕೆ ಸರಿ, ವಿವರಣೆ ತಪ್ಪು. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ ಸಿ ಹೇಳಿಕೆ ಸರಿ, ವಿವರಣೆ ಕೂಡ ಇಲ್ಲಿ ಸರಿಯಾಗಿದೆ. ಈ ಕಾವ್ಯ ಜಗತ್ತಿನಲ್ಲಿ ಅಥವಾ ಕಾವ್ಯದ ಒಂದು ಸೃಷ್ಟಿಯಲ್ಲಿ ಕವಿಯೇ ಒಬ್ಬ ಬ್ರಹ್ಮ ಆಗಿರ್ತಾನೆ. ಕವಿಯೇ ಇಲ್ಲಿ ಸೃಷ್ಟಿಕರ್ತ. ಪ್ರಶ್ನೆ ಸಂಖ್ಯೆ 38. ಹೇಳಿಕೆ: ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚುವ ನಮ್ಮ ಕೂಡಲ ಸಂಗಮ ದೇವ. ವಿವರಣೆ: ನೆರೆಮನೆಯವರ ದುಃಖಕ್ಕೆ ಅಳುವವರನ್ನು ಕೂಡಲ ಸಂಗಮ ದೇವನು ಮೆಚ್ಚುವುದಿಲ್ಲ. ಆಯ್ಕೆಗಳು: ಎ ಹೇಳಿಕೆ ಸರಿ, ವಿವರಣೆ ತಪ್ಪು. ಬಿ ಹೇಳಿಕೆ ಸರಿ, ವಿವರಣೆ ಸರಿ. ಸಿ ಹೇಳಿಕೆ ತಪ್ಪು, ವಿವರಣೆ ತಪ್ಪು. ಡಿ ಹೇಳಿಕೆ ತಪ್ಪು, ವಿವರಣೆ ಸರಿ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ ಡಿ ಹೇಳಿಕೆ ತಪ್ಪು, ವಿವರಣೆ ಸರಿ. ಯಾಕಂತಂದರೆ ನಾವು ಬಸವಣ್ಣವರ ವಚನ ಸಾಲನ್ನು ನಾವಿಲ್ಲಿ ನೋಡಬಹುದು. ನೆರೆಮನೆಯರ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ ಆಗಬೇಕಾಗಿತ್ತು. ಹೀಗಾಗಿ ಇಲ್ಲಿ ಹೇಳಿಕೆ ತಪ್ಪು, ವಿವರಣೆ ಸರಿಯಾಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 39. ಹೇಳಿಕೆ: ತಕ್ಕುದೇ ಬೆರೆಸಲ್ಕೆ ಘೃತಮಂ ತೈಲಮಂ. ವಿವರಣೆ: ಎಣ್ಣೆ ಮತ್ತು ತುಪ್ಪವನ್ನು ಬೆರೆಸುವುದು ಸರಿಯೇ ಅಂತ ಇಲ್ಲಿ ವಿವರಣೆಯನ್ನು ನೀಡಲಾಗಿದೆ.
ಆಯ್ಕೆಗಳು: ಎ ಹೇಳಿಕೆ ಸರಿ ವಿವರಣೆ ಸರಿ, ಬಿ ಹೇಳಿಕೆ ತಪ್ಪು ವಿವರಣೆ ಸರಿ, ಸಿ ಹೇಳಿಕೆ ಸರಿ ವಿವರಣೆ ತಪ್ಪು, ಡಿ ಹೇಳಿಕೆ ತಪ್ಪು ವಿವರಣೆ ಸರಿ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ ಎ ಹೇಳಿಕೆಯು ಸರಿ, ವಿವರಣೆಯು ಕೂಡ ಇಲ್ಲಿ ಸರಿಯಾಗಿದೆ. ಇಲ್ಲಿ ಘೃತ ಅಂತಂದರೆ ತುಪ್ಪ ಅಂತ ಅರ್ಥ ಆಗುತ್ತೆ, ತೈಲ ಅಂತಂದರೆ ಎಣ್ಣೆ ಅಂತ ಆಗುತ್ತೆ. ಇದು ಕನ್ನಡ ಭಾಷೆಗೆ ಸಂಬಂಧಿಸಿದಂತೆ ನಯಸೇನ ಹೇಳಿದಂಥ ಮಾತಿದು. ಕನ್ನಡ ಮತ್ತು ಸಂಸ್ಕೃತದ ಮಿಶ್ರಣ ಮಾಡಿದರೆ ಅದು ಎಣ್ಣೆ ಮತ್ತು ತುಪ್ಪವನ್ನು ಬೆರೆಸಿದಂತಾಗುತ್ತದೆ ಅಂತ ಈತ ತನ್ನ ಕೃತಿಯಲ್ಲಿ ಹೇಳಿಕೊಂಡಿದ್ದಾನೆ. ಇನ್ನು ಪ್ರಶ್ನೆ ಸಂಖ್ಯೆ 40. ಹೇಳಿಕೆ: ಗಿರಿಯಲಲ್ಲದೆ ಹುಲ್ಲ ಮೊರಡಿಯಲ್ಲಾಡುವುದೇ ನವಿಲು. ವಿವರಣೆ: ಬೆಟ್ಟದಲ್ಲಿ ಅಲ್ಲದೆ ನವಿಲು ಹುಲ್ಲು ಮೊರಡಿಯಲ್ಲಿ ಆಡುವುದೇ. ಎ ಹೇಳಿಕೆ ತಪ್ಪು ವಿವರಣೆ ತಪ್ಪು, ಬಿ ಹೇಳಿಕೆ ತಪ್ಪು ವಿವರಣೆ ಸರಿ, ಸಿ ಹೇಳಿಕೆ ಸರಿ ವಿವರಣೆ ತಪ್ಪು, ಡಿ ಹೇಳಿಕೆ ಸರಿ ವಿವರಣೆ ಸರಿ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ ಡಿ ಹೇಳಿಕೆಯು ಸರಿ, ವಿವರಣೆ ಕೂಡ ಇಲ್ಲಿ ಸರಿಯಾಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 41. ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗುತ್ತದೆ? ಇಲ್ಲಿ ವ್ಯಕ್ತಿಗಳನ್ನು ನೀಡಲಾಗಿದೆ, ಅವರಿಗೆ ಸಂಬಂಧಿಸಿದ ಶಾಸನಗಳನ್ನು ಇಲ್ಲಿ ನೀಡಲಾಗಿದೆ. ಇಲ್ಲಿ ಒಂದು ಮಾತ್ರ ಸರಿಯಾಗುತ್ತದೆ, ಅದು ಯಾವುದಂತ ನಾವಿಲ್ಲಿ ನೋಡಬೇಕು. ಎ ಬುಕ್ಕರಾಯ ಶ್ರವಣಬೆಳಗೊಳ ಶಾಸನ, ಬಿ ಜೀನವಲ್ಲಭ ಬಾದಾಮಿ ಶಾಸನ, ಸಿ ಅತ್ತಿಮಬ್ಬೆ ತೊಮ್ಮಟಕಲ್ಲು ಶಾಸನ, ಡಿ ಗೊಮ್ಮಟ ಸ್ತುತಿ ಗಂಗಾಧರಂ ಶಾಸನ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆಯೇ ಬುಕ್ಕರಾಯ ಶ್ರವಣಬೆಳಗೊಳ ಶಾಸನ ಅಂತ ಆಗುತ್ತೆ. ಇಲ್ಲಿ ಜೀನವಲ್ಲಭ ಅಂತ ನೀಡಲಾಗಿದೆ, ಈತ ಪಂಪನ ಸಹೋದರ, ಇದು ಗಂಗಾಧರಂ ಶಾಸನ ಅಂತ ಆಗಬೇಕಾಗಿತ್ತು. ಅತ್ತಿಮಬ್ಬೆಯ ಶಾಸನ, ಗೊಮ್ಮಟ ಸ್ತುತಿ ಇಲ್ಲಿ ಗಂಗಾಧರಂ ಶಾಸನ ಅಂತ ಇಲ್ಲಿ ನೀಡಲಾಗಿದೆ. ಇವು ಮೂರು ಕೂಡ ಇಲ್ಲಿ ತಪ್ಪಾಗಿವೆ. ಸರಿಯಾದ ಉತ್ತರ ಆಯ್ಕೆ ಎ ಬುಕ್ಕರಾಯ ಶ್ರವಣಬೆಳಗೊಳ ಶಾಸನ. ಇನ್ನು ಪ್ರಶ್ನೆ ಸಂಖ್ಯೆ 42. ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿ ಹೊಂದಿಕೆಯಾಗುತ್ತದೆ? ಸರಿಯಾಗಿ ಹೊಂದಿಕೆಯಾಗುತ್ತದೆ ಅಂದರೆ ಇಲ್ಲಿ ಒಂದು ಮಾತ್ರ ಹೊಂದಿಕೆಯಾಗುತ್ತದೆ. ಎ ಚಂದ್ರರಾಜ ಜಾತಕ ತಿಲಕ, ಬಿ ಕರ್ಣಪಾರ್ಯ ನೇಮಿನಾಥ ಪುರಾಣ, ಸಿ ಶಾಂತಿನಾಥ ಚಂದ್ರಪ್ರಭ ಚರಿತ, ಡಿ ಶ್ರೀಧರಾಚಾರ್ಯ ಮದನ ತಿಲಕ. ಇವುಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ ಬಿ ಕರ್ಣಪಾರ್ಯ ನೇಮಿನಾಥ ಪುರಾಣ, ಇದು ಸರಿಯಾಗಿ ಹೊಂದಿಕೆಯಾಗುತ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 43. ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿ ಹೊಂದಿಕೆಯಾಗುವುದಿಲ್ಲ? ಸರಿಯಾಗಿ ಹೊಂದಿಕೆಯಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ನಾವು ಪ್ರಶ್ನೆಯನ್ನು ಒಂದು ಬಿಟ್ಟು 2 ಸಲ ಓದಿಕೊಳ್ಬೇಕು. ಆಯ್ಕೆಗಳು: ಎ ನಮ್ಮ ಮನೆಯ ದೀಪ ಪ್ರಬಂಧ, ಮಾಡಿ ಮಡಿದವರು ಕಾದಂಬರಿ, ಬಾಳ್ವೆಯೇ ಬೆಳಕು ನಾಟಕ, ಡಿ ಅರಳು ಮರಳು ಕವನ ಸಂಕಲನ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ ಸಿ ಬಾಳ್ವೆಯೇ ಬೆಳಕು, ಇದು ನಾಟಕ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಹೀಗಾಗಿ ಇದು ತಪ್ಪಾಗಿದೆ. ಇದು ಸರಿಯಾಗಿ ಹೊಂದಿಕೆಯಾಗುವುದಿಲ್ಲ. ಪ್ರಶ್ನೆ ಸಂಖ್ಯೆ 44. ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗುತ್ತದೆ? ಆಯ್ಕೆ ಎ ಇಜ್ಜೋಡು ಶಿವರಾಮ್ ಕಾರಂತ, ಬಿ ನಿರೀಂದ್ರಿಯ ಶಾಂತಿನಾಥ ದೇಸಾಯಿ, ನಟ ಸಾರ್ವಭೌಮ ಅನಕೃ, ಡಿ ಸ್ವಪ್ನದ ಹೊಳೆ ತರಾಸು. ತಮ್ಮೆಲ್ಲರೂ ತಿಳಿದಂತೆ ಇಲ್ಲಿ ಸರಿಯಾದ ಉತ್ತರ ಆಯ್ಕೆ ಸಿ
ನಟ ಸಾರ್ವಭೌಮ ಅನಕೃ ಅಂತ ಆಗುತ್ತೆ. ಪ್ರಶ್ನೆ ಸಂಖ್ಯೆ 45. ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದುವುದಿಲ್ಲ? ಆಯ್ಕೆಗಳು: ಎ ಅನುಪಮ ನಿರಂಜನ್ ಮಾಧವಿ, ಬಿ ಗೀತಾ ನಾಗಭೂಷಣ್ ಗೆಜ್ಜೆ ಪೂಜೆ, ಸಾರಾ ಅಬುಬಕರ್ ಚಪ್ಪಲಿಗಳು, ವೀಣಾ ಶಾಂತೇಶ್ವರ್ ಮುಳ್ಳುಗಳು. ಈ ರೀತಿಯಾಗಿ ಇಲ್ಲಿ ಆಯ್ಕೆಗಳನ್ನು ನೀಡಲಾಗಿದೆ. ಇವುಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ ಬಿ ಗೀತಾ ನಾಗಭೂಷಣ್ ಗೆಜ್ಜೆ ಪೂಜೆ. ಇದು ಸರಿಯಾಗಿ ಇಲ್ಲಿ ಹೊಂದಿಕೆಯಾಗುವುದಿಲ್ಲ. ಪ್ರಶ್ನೆ ಸಂಖ್ಯೆ 46. ಬಹು ಆಯ್ಕೆಯ ಜೋಡಣೆ. ಈ ಮೊದಲನೇ ಭಾಗದಲ್ಲಿ ಕವಿಗಳನ್ನು ನೀಡಿದ್ದಾರೆ. ಈ ಎರಡನೇ ಒಂದು ಭಾಗದಲ್ಲಿ ಇಲ್ಲಿ ಆ ಕೃತಿಗಳನ್ನು ಹೆಸರನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾವ ಕವಿ ಅಥವಾ ಲೇಖಕ ಯಾವ ಕೃತಿಗಳನ್ನು ಬರೆದಿದ್ದಾನೆ ಅಂತ ನಾವಿಲ್ಲಿ ಸರಿಯಾಗಿ ಹೊಂದಿಸಬೇಕು. ಇಸ್ಕಿಲಸ್ ದಿ ಪರ್ಸಿಯನ್ಸ್ ಎಂಬ ಕೃತಿಯನ್ನು ಬರೆದಿದ್ದಾನೆ. ಸೋಫೋಕ್ಲೀಸ್ ಅಯಾಸ್ ಎಂಬ ಕೃತಿಯನ್ನು ಬರೆದಿದ್ದಾನೆ. ಶೇಕ್ಸ್ಪಿಯರ್ 12th ನೈಟ್ ಅಂತ ಕೃತಿಯನ್ನು ಬರೆದಿದ್ದಾನೆ. ಇನ್ನು ಉಳಿದಿರುತ್ತಂಥ ಒಂದೇ ಒಂದು ಕೃತಿ ಬರ್ನಾರ್ಡ್ ಶಾ, ಈತ ದಿ ಪ್ರಿಟೆಂಡರ್ಸ್ ಎಂಬ ಕೃತಿಯನ್ನು ಬರೆದಿದ್ದಾನೆ. ಹೀಗಾಗಿ ಇಲ್ಲಿ ಸರಿಯಾದ ಉತ್ತರ ಆಯ್ಕೆ ಎ ಅಂತ ಆಗುತ್ತೆ. ಪ್ರಶ್ನೆ ಸಂಖ್ಯೆ 47. ಬಹು ಆಯ್ಕೆಯ ಜೋಡಣೆ. ಎ ರಂಗ ಭಿನ್ನಪ ವಿ.ಸಿ, ಬಿ ಅರಳು ಬರಲು ಕೆ.ಎಸ್.ಎನ್, ಸಿ ತೆರೆದ ಬಾಗಿಲು ಕುವೆಂಪು, ಡಿ ವೈಶಾಖ ಎಸ್.ವಿ. ರಂಗಣ್ಣ, ವಿ ಚದುರಂಗ. ಇಲ್ಲಿ ಎರಡು ಭಾಗಗಳನ್ನು ಮಾಡಲಾಗಿದೆ. ಎ ಬಿ ಸಿ ಡಿ ಅಂತ ಇಲ್ಲಿ ಕೃತಿಗಳ ಹೆಸರನ್ನು ಇಲ್ಲಿ ನೀಡಲಾಗಿದೆ. ಇಲ್ಲಿ ಎರಡನೇ ಭಾಗದಲ್ಲಿ ಕವಿಗಳ ಹೆಸರನ್ನು ಇಲ್ಲಿ ನೀಡಿದ್ದಾರೆ. ಅಂದರೆ ಯಾವ ಕೃತಿಗೆ ಯಾವ ಕವಿ ಎನ್ನುವುದನ್ನು ನಾವಿಲ್ಲಿ ಸರಿಯಾಗಿ ಜೋಡಿಸಬೇಕು. ರಂಗ ಭಿನ್ನಪ ಎಸ್.ವಿ. ರಂಗಣ್ಣ ಅವರು ಬರೆದಿದ್ದಾರೆ. ಅರಳು ಬರಲು ಕೃತಿಯನ್ನು ವಿ ಸೀತಾರಾಮಯ್ಯ ಅವರು ಬರೆದಿದ್ದಾರೆ. ತೆರೆದ ಬಾಗಿಲು ಕೃತಿಯನ್ನು ಕೆ.ಎಸ್. ನರಸಿಂಹಸ್ವಾಮಿ ಅವರು ಬರೆದಿದ್ದಾರೆ. ಇನ್ನು ವೈಶಾಖ ಕೃತಿಯನ್ನು ನಮ್ಮ ಚದುರಂಗ ಅವರು ಬರೆದಿದ್ದಾರೆ. ಹೀಗಾಗಿ ಇಲ್ಲಿ ಸರಿಯಾದ ಉತ್ತರ ಆಯ್ಕೆ ಡಿ ಎಂಬುದು ಆಗುತ್ತೆ. ರಂಗ ಭಿನ್ನಪ ಎಸ್.ವಿ. ರಂಗಣ್ಣ, ಅರಳು ಬರಲು ವಿ ಸೀತಾರಾಮಯ್ಯ, ತೆರೆದ ಬಾಗಿಲು ಕೆ.ಎಸ್. ನರಸಿಂಹಸ್ವಾಮಿ, ವೈಶಾಖ ಇದು ಚದುರಂಗ ಅವರ ಕೃತಿಯಾಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 48. ಬಹು ಆಯ್ಕೆಯ ಜೋಡಣೆ. ಇಲ್ಲಿ ಮೊದಲನೇ ಭಾಗದಲ್ಲಿ ಕೃತಿಗಳ ಹೆಸರನ್ನು ನೀಡಿದ್ದಾರೆ. ಎರಡನೇ ಭಾಗದಲ್ಲಿ ಇವು ಯಾವ ಸಾಹಿತ್ಯ ಪ್ರಕಾರಕ್ಕೆ ಅಥವಾ ಯಾವ ಸಾಹಿತ್ಯ ಘಟ್ಟಕ್ಕೆ ಸಂಬಂಧಿಸಿದೆ ಎನ್ನುವುದನ್ನು ಇಲ್ಲಿ ಕೊಟ್ಟಿದ್ದಾರೆ. ನಾದಲೀಲೆ, ಜೀವನಯಾತ್ರೆ, ಕಟ್ಟುವೆವು ನಾವು, ಬದುಕು ಈ ಕೃತಿಗಳನ್ನು ನೀಡಿದ್ದಾರೆ. ಇನ್ನು ಎರಡನೇ ಭಾಗದಲ್ಲಿ ದಲಿತ ಬಂಡಾಯ, ನವ್ಯ, ಪ್ರಗತಿಶೀಲ, ನವೋದಯ, ಬಂಡಾಯ ಉತ್ತರ ಅಂತ ಇಲ್ಲಿ ನೀಡಲಾಗಿದೆ. ಹೀಗಾಗಿ ನಾದಲೀಲೆ ಎನ್ನುವುದು ಬೇಂದ್ರೆಯವರ ಕೃತಿಯಾಗಿದ್ದು ಇದು ನವೋದಯ ಕಾಲಘಟ್ಟದಲ್ಲಿ ಕೃತಿ ರಚನೆಯಾಗಿದೆ. ಜೀವನಯಾತ್ರೆ ಎಂಬ ಕೃತಿ ಇದು
ಪ್ರಗತಿಶೀಲ ಒಂದು ಸಾಹಿತ್ಯ ಪಂಥಕ್ಕೆ ಸೇರುತ್ತದೆ. ಕಟ್ಟುವೆವು ನಾವು ಅಂತಕ್ಕಂಥದ್ದು ಒಂದು ನವ್ಯ ಪಂಥಕ್ಕೆ ಸೇರಿದ ಕೃತಿಯಾಗಿದೆ. ಏನು ಕೊನೆಯದಾಗಿರ್ತಕ್ಕಂಥದ್ದು ಬದುಕು. ಈ ಕೃತಿ ದಲಿತ ಬಂಡಾಯ ಒಂದು ಕಾಲಕ್ಕೆ ಸಂಬಂಧಿಸಿದ್ದು ಆಗಿದೆ. ಹೀಗಾಗಿ ಇಲ್ಲಿ ಸರಿಯಾದ ಉತ್ತರ ಅಥವಾ ಸರಿಯಾದ ಆಯ್ಕೆ ಸಿ ಅಂತ ಆಗುತ್ತೆ. ಅನುಕ್ರಮ ಮಾದರಿ. ಈ ಕೆಳಗಿನವುಗಳಲ್ಲಿ ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಗುರುತಿಸಿ. ಇಲ್ಲಿ ಕೃತಿಗಳನ್ನ ಹೆಸರನ್ನು ಕೊಡಲಾಗಿದೆ. ಇವುಗಳ ಕರ್ತೃವನ್ನು ಆಧರಿಸಿ ಇವು ರಚನೆಯಾದಂತಹ ಕಾಲಮಾನವನ್ನು ಗುರುತಿಸಿ ಇವುಗಳನ್ನು ನಾವು ಕಾಲಾನುಕ್ರಮದಲ್ಲಿ ಬರಿಬೇಕು. 49 ಪ್ರಶ್ನೆ ಸಂಖ್ಯೆ 49. ಎ ಜಿನಾಕ್ಷರಮಾಲೆ, ಕರ್ನಾಟಕ ಕಾದಂಬರಿ, ಮದನ ತಿಲಕ, ಕರ್ನಾಟಕ ಭಾಷಾಭೂಷಣ. ಕರ್ನಾಟಕ ಕಾದಂಬರಿ, ಕರ್ನಾಟಕ ಭಾಷಾಭೂಷಣ, ಜಿನಾಕ್ಷರಮಾಲೆ, ಮದನ ತಿಲಕ. ಸಿ ಕರ್ನಾಟಕ ಭಾಷಾಭೂಷಣ, ಕರ್ನಾಟಕ ಕಾದಂಬರಿ, ಮದನ ತಿಲಕ, ಜಿನಾಕ್ಷರಮಾಲೆ. ಡಿ ಜಿನಾಕ್ಷರಮಾಲೆ, ಕರ್ನಾಟಕ ಭಾಷಾಭೂಷಣ, ಕರ್ನಾಟಕ ಕಾದಂಬರಿ, ಮದನ ತಿಲಕ. ಇವುಗಳಲ್ಲಿ ಸರಿಯಾದ ಉತ್ತರ ಆಯ್ಕೆಯೇ ಜಿನಾಕ್ಷರಮಾಲೆ, ಕರ್ನಾಟಕ ಕಾದಂಬರಿ, ಮದನ ತಿಲಕ, ಕರ್ನಾಟಕ ಭಾಷಾಭೂಷಣ ಅಂತ ಆಗುತ್ತೆ. ಯಾಕೆಂತಂದರೆ ಜಿನಾಕ್ಷರಮಾಲೆ ಈ ಕೃತಿಯನ್ನು ಪಂಪ ರಚಿಸಿದ್ದಾನೆ. ಕರ್ನಾಟಕ ಕಾದಂಬರಿ ಇದು ನಾಗವರ್ಮನ ಕೃತಿ. ಮದನ ತಿಲಕ ಇದು ಚಂದ್ರರಾಜ ರಚಿಸಿದ್ದಾರೆ. ಕರ್ನಾಟಕ ಭಾಷಾಭೂಷಣ ಇದು ಕೂಡ ನಾಗವರ್ಮ ರಚಿಸಿರುವುದು ಆಗಿದೆ. ಹೀಗಾಗಿ ಈ ಕವಿಗಳ ಕಾಲಾನುಕ್ರಮವನ್ನು ಅಥವಾ ಈ ಕೃತಿ ರಚನೆಯಾದ ಕಾಲವನ್ನು ನಾವು ಗುರುತಿಸಿದ್ದಾದಲ್ಲಿ ಇಂತಹ ಪ್ರಶ್ನೆಗಳಿಗೆ ಉತ್ತರ ನೀಡುವುದು ಸುಲಭವಾಗುತ್ತದೆ. ಪ್ರಶ್ನೆ ಸಂಖ್ಯೆ 50 ಈ ತರಗತಿಯ ಕೊನೆಯ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 50. ಎ ಕುಮಾರವ್ಯಾಸ, ಕುಮಾರ ವಾಲ್ಮೀಕಿ, ಲಕ್ಕಣ ದಂಡೇಶ, ಲಕ್ಷ್ಮೀಶ. ಬಿ ಕುಮಾರವ್ಯಾಸ, ಲಕ್ಕಣ ದಂಡೇಶ, ಕುಮಾರ ವಾಲ್ಮೀಕಿ, ಲಕ್ಷ್ಮೀಶ. ಸಿ ಲಕ್ಕಣ ದಂಡೇಶ, ಕುಮಾರವ್ಯಾಸ, ಲಕ್ಷ್ಮೀಶ, ಕುಮಾರ ವಾಲ್ಮೀಕಿ. ಡಿ ಲಕ್ಷ್ಮೀಶ, ಲಕ್ಕಣ ದಂಡೇಶ, ಕುಮಾರ ವಾಲ್ಮೀಕಿ, ಕುಮಾರವ್ಯಾಸ. ಹೀಗಾಗಿ ಇಲ್ಲಿ ಸರಿಯಾದ ಉತ್ತರ ಅಥವಾ ಸರಿಯಾದ ಆಯ್ಕೆ ಬಿ ಕುಮಾರವ್ಯಾಸ, ಲಕ್ಕಣ ದಂಡೇಶ, ಕುಮಾರ ವಾಲ್ಮೀಕಿ, ಲಕ್ಷ್ಮೀಶ ಅಂತಾಗುತ್ತೆ. ಮೊದಲಿಗೆ ಕುಮಾರವ್ಯಾಸ ಬರ್ತಾನೆ, ಅದರ ನಂತರ ಲಕ್ಕಣ ದಂಡೇಶ, ಕುಮಾರ ವಾಲ್ಮೀಕಿ, ಕೊನೆಯದಾಗಿ ಲಕ್ಷ್ಮೀಶ ಇಲ್ಲಿ ಬರ್ತಾನೆ. ಹೀಗಾಗಿ ಬಿ ಎಂಬುದು ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಈ ತರಗತಿ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಸಲಹೆಗಳು ಇದ್ದಲ್ಲಿ ಕಮೆಂಟ್ ಬಾಕ್ಸ್ಗಳಲ್ಲಿ ತಮ್ಮ ಸಲಹೆಗಳನ್ನು ಅವಶ್ಯಕವಾಗಿ ನೀವು ನೀಡಬಹುದು. ಇಷ್ಟು ಹೇಳಿ ಇಲ್ಲಿ ತರಗತಿಯನ್ನು ಮುಗಿಸಲಾಗುವುದು. ಎಲ್ಲರಿಗೂ ಧನ್ಯವಾದಗಳು.